ಇದ್ರೆ ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಎಲ್ಲ ಕ್ಲಿಯರಾಗಿ. ಉತ್ತಮ ಇದ್ದಿದ್ದು ಮನೆ ಸ್ನೇಹಿತರೆ ಇದು. You should brought a rope. Hold him. Do you have an extra pair? By any chance? Okay, so go. Saf, you can do this. You can take front jacket and tight on the front side. Subscribe to MH Gowda channel. LKR boys. No, I won't hide ಬರ್ತೇನೆ Bye, uncle. Thank you. ಹಾಂ ಆಯ್ತಪ್ಪ. You shoes or you keep it there? What do you mean? What do you mean if you lose them? What will you go Ghar and say? You lost your shoes at Fran's house? My pants are torn. I feel like that is the. So I'll just keep it there. It's fine. ಏನೈತೆ ನೋಡು, ಆದರೆ ಹೋಗೋ ಇಲ್ಲ ಅಂದರೆ ಬೇಡ. ವೆಲ್ಕಮ್ ಬ್ಯಾಕ್ MH ಗೌಡ ಯೂಟ್ಯೂಬ್ ಚಾನಲ್. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಇವತ್ತು ಹಬ್ಬ ಇರೋದ್ರಿಂದ ಸ್ನೇಹಿತರೆ ನಾನು ಕೆಲಸಕ್ಕೆ ಹೋಗಿಲ್ಲ ಸ್ನೇಹಿತರೆ, ರಜಾ ಹಾಕಿದ್ದೀನಿ. ಹಾಗಾಗಿ ನಾನು ಇವತ್ತು ಕುಂತಿ ಬೆಟ್ಟಕ್ಕೆ ಟ್ರಕ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಕುಮಾರ್ ಮತ್ತು ಇಬ್ಬರು ಇವತ್ತು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಇವಾಗ ಕುಂತಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಕುಂತಿ ಬೆಟ್ಟ ಟ್ರಕ್ಕಿಂಗ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ, MH ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ನಾನು ಕುಂತಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ದೂರದಲ್ಲಿ ಕಾಣುತ್ತೈತಲ್ಲ ಅದೇನೆ ಕುಂತಿ ಬೆಟ್ಟ. ನಾವಿವಾಗ ಪಾಂಡುಪುರದಲ್ಲಿರೋ ಕುಂತಿ ಬೆಟ್ಟದಲ್ಲಿ ಇರೋವಂಥದ್ದು ಸ್ನೇಹಿತರೆ. ಇಲ್ಲಿ 2 ಬೆಟ್ಟಗಳೈತೆ ಸ್ನೇಹಿತರೆ. ಒಂದು ಕುಂತಿ ಬೆಟ್ಟ ಮತ್ತು ಒಂದು ಒನಕೆ ಬೆಟ್ಟ ಸ್ನೇಹಿತರೆ. ಮಧ್ಯದಲ್ಲಿ ರೋಡ್ ಐತೆ ಸ್ನೇಹಿತರೆ. ಮಧ್ಯದಲ್ಲಿ ನೀವು ಹೋದರೆ ಆ ಕಡೆ ಒಂದು ಬೆಟ್ಟ ಈ ಕಡೆ ಒಂದು ಬೆಟ್ಟ ಸಿಗುತ್ತೆ. ನೀವು 2 ಬೆಟ್ಟಕ್ಕೂ ಕೂಡ ಟ್ರಕ್ಕಿಂಗ್ ಹೋಗ್ಬೋದು ಸ್ನೇಹಿತರೆ. ಟ್ರಕ್ಕಿಂಗ್ ಮಾಡೋದಕ್ಕೆ ಒಳ್ಳೆಯ ಇದು ಬೆಟ್ಟ ಸ್ನೇಹಿತರೆ. ಚೆನ್ನಾಗೈತೆ ಬೆಟ್ಟಗಳು ಎರಡುವೇ. ಟ್ರಕ್ಕಿಂಗ್ ಮಾಡೋಕ್ಕೆ ಒಳ್ಳೆಯ ಜಾಗ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಬೆಟ್ಟ ಇರೋದು ಸ್ನೇಹಿತರೆ. ಇವಾಗ ನೋಡಿ ಆ ಕಡೆ ಹೋಗ್ತಾ ಇದ್ದೀವಿ ಎಲ್ಲ ನೋಡಿ ಸ್ನೇಹಿತರೆ. ಇಲ್ಲಿ ಎಡಗಡೆ ಹೋಗ್ಬೇಕು ಸ್ನೇಹಿತರೆ. ರೋಡು ಎಡಗಡೆ ಕಾಣ್ತಲ್ಲ ನೋಡಿ, ಆ ರೋಡಲ್ಲಿ ಹೋಗಬೇಕು. ನೋಡಿ ಇವಾಗ ಬೆಟ್ಟ ಹತ್ರಕ್ಕೆ ಬಂದಿದ್ದೀವಿ. ಇದೇನೆ ಕುಂತಿ ಬೆಟ್ಟ. ಟ್ರಕ್ಕಿಂಗ್ಗೆ ಒಳ್ಳೆಯ ಜಾಗ ಸ್ನೇಹಿತರೆ. ನೀವು ಎಲ್ಲರೂ ಟ್ರಕ್ಕಿಂಗ್ ಮಾಡೋವಂಥವ್ರು ಇದ್ದರೆ ಸ್ನೇಹಿತರೆ, ಟ್ರಕ್ಕಿಂಗ್ ಮಾಡೋಕ್ಕೆ ಒಳ್ಳೆಯ ಜಾಗ, ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ ಯಾವ ಥರ ಐತೆ ಜಾಗ. ಸುತ್ತ ದೇವಸ್ಥಾನಗಳೈತೆ ಸ್ನೇಹಿತರೆ. ಮಧ್ಯದಲ್ಲಿ ದೇವಸ್ಥಾನಗಳಿರೋದು, ಸುತ್ತ 2 ಸೈಡು ಬೆಟ್ಟ ಐತೆ. ನೋಡಿ ಸ್ನೇಹಿತರೆ ಯಾವ ಥರ ಐತೆ ಜಾಗ. ನೋಡಿ ಎಷ್ಟು ಅದ್ಭುತವಾಗಿದೆ ಜಾಗ. ಅಲ್ಲಿ ಬಂಡೆ ಕಾಣಿಸ್ತೈತಲ್ಲ ಸ್ನೇಹಿತರೆ, ನೋಡಿ ಆ ಬಂಡೆ ಮೇಲೇ ಹೋಗಬೇಕು ಟ್ರಕ್ಕಿಂಗು. ಅದು ಕಲ್ಲಲ್ಲೇ ಕೆತ್ತಿರೋದು ಕುಮಾರ, ಚೆನ್ನಾಗೈತಲ್ವ ಸ್ನೇಹಿತರೆ. ಇವಾಗ ಬೆಟ್ಟದ ಮೇಲೆ ಹೋಗ್ಬೇಕು. ಬನ್ನಿ ಸ್ನೇಹಿತರೆ, ಬೆಟ್ಟದ ಮೇಲೆ ಹೋಗೋಣ. ಇವಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ ಬಂಡೆ ಕಾಣ್ತೈತಲ್ಲ, ಈ ಬಂಡೆ ಮೇಲೆ ಹತ್ತು ಹೋಗ್ಬೇಕು ಸ್ನೇಹಿತರೆ. ಇವಾಗ ಆ ಬಂಡೆ ಜಾರುತ್ತೆ ಏನೋ ಗೊತ್ತಿಲ್ಲ, ಪ್ರಯತ್ನ ಮಾಡ್ಬೇಕು ಸ್ನೇಹಿತರೆ. ಕುಮಾರ ಅಲ್ಲಿ ಕುಂತಾರಲ್ಲ ಅದೇ ಲಾಸ್ಟು ನಾನು ಹತ್ತೋದು. ಅಲ್ಲಿ ಜಾರುತ್ತೆ, ಅಲ್ಲಿ ಅದ್ರ ಮೇಲೆ ಹೋಗ್ಬೇಡ, ಇಲ್ಲೇ ಈ ಕಡೆ ಸೈಡಿಗೆ ಹೋಗ್ಬೇಕಾರೆ.
ಸ್ನೇಹಿತರೆ ಎಷ್ಟು ದೂರ ಹತ್ತಕ್ಕೆ ಸುತ್ತಾಗೋಯ್ತು. ಇಳಿಬೇಕಾರೆ ಹಂಗೆ ಜಾರ್ಕೊಂಡು ಹೋಗೋದನ ಕುಮಾರ ಇಳಿಬೇಕಾರೆ ಹಾಂ ಇದ್ರೆ ಎಷ್ಟು ದೂರ ಬಂದಿದ್ದೀನಿ, ಸುಸ್ತಾಯ್ತೈತೆ, ಕುಂತಿದ್ದೀನಿ ಸ್ವಲ್ಪ ಹೊತ್ತು. ಇದ್ರೆ ಹತ್ಕೊಂಡು ಹೋಗ್ಬೇಕು. ನೋಡಿ ಸ್ಟೆಪ್ಗಳು ಯಾವ ಥರ ಐತೆ ಅಂತ ನನಗಂತೂ ಹತ್ತಕ್ಕಾಗ್ತಿಲ್ಲ. ಎಷ್ಟು ದೂರ ಹೋಯ್ತೀನೋ ಗೊತ್ತಿಲ್ಲ. ಅದೆಲ್ಲ ಹತ್ಬೇಕಾ? ನೋಡಿ ಇಷ್ಟು ದೂರ ಬಂದಿದ್ದೀನಿ. ಅಲ್ಲಿ ಸ್ನೇಹಿತರಲ್ಲಿ ಸ್ವಲ್ಪ ಸ್ಟೆಪ್ಗಳ ಥರ ಮಾಡೋರೆ ನೋಡಿ, ಹತ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ಬಂದಿದ್ದೀನಿ. ಎರಡೆಲ್ಲ ಪಾಯ್ತಾ ಕುಂತ್ಕೊಳಕ ಇದ್ರೆ ಸುಸ್ತಾಗೋಯ್ತು, ಹತ್ತಾಗಾಯ್ತಲ್ಲ, ಅಂದ್ಬಿಟ್ಟು ಕುಂತ್ಕೊಂಡಿದ್ದೀನಿ ನೋಡಿ. ನಡಿಯಪ್ಪ ಹೋಗ. ಸ್ನೇಹಿತರೆ ಇವಾಗ ಮತ್ತೆ ಹತ್ತಾ ಇದ್ದೀನಿ ಇನ್ನೂ ಮೇಲೆ. ನೋಡಿ ತೋರಿಸ್ತೀನಿ, ಆ ದೂರದಲ್ಲಿ ಕಾಣಿಸ್ತೈತಲ್ಲ ನೋಡಿ ಸ್ನೇಹಿತರೆ, ಅಲ್ಲಿಗೆ ಹತ್ತಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟು ದೂರನೇ ಹತ್ತಕ್ಕಾಗಿಲ್ಲ, ನಾನು ಅಲ್ಲಿಗೆಲ್ಲ ಹತ್ತೀನಿ ಬನ್ನಿ. ಸುಮ್ಮನೆ ಅಂದಿದ್ದು ನಾನು. ನೋಡಿ ಹತ್ತೋದಿಂದ ತೋರಿಸ್ತೀನಿ, ದೊಡ್ಡ ಬಂಡೆ ಐತೆ.
ನೋಡಿದ್ರಲ್ಲ ಸ್ನೇಹಿತರೆ, ನೋಡಿ ಎಷ್ಟು ಮೇಲ್ಗಡೆ ಬಂದಿದ್ದೀನಿ. ಅದಣ್ಣ ಇದೇನೆ ಹಿಂಗೆ ಇದಾಗೈತೆ ನೋಡು, ಆ ಕಡೆ ಜಾಗ ಆಗೈತಲ್ಲ ಸೈಡು, ಅದನ್ನೇ. ಜೇನು ನೋಡಲ್ಲಿ ಐತೆ ನೋಡಿ, ದೂರದಲ್ಲಿ ಅಲ್ಲಿ ಕಲ್ಲು ಮೇಲೆ ನೋಡಿ ಆ ಜೇನು ಯಾವ ಥರ ಕಟ್ಟಿದೆ ಅಂತ. ಕಲ್ಲು ಹೊಡ್ಬಿಟ್ರೆ ಏನದ್ದು ಈಗ ಸುಮ್ಮನೆ ಎದ್ಬಿಟ್ರೆ ಅವು ಎದ್ಬಿಡ್ತಾವೆ ಒಂದೊಂದ್ಸತಿ. ಈಗ ನಾವು ಕಲ್ಲು ಹೊಡೆಯಲ್ಲ, ಈಗ ಸುಮ್ಮನೆ ಅವೇ ಎದ್ಬಿಡ್ತವೆ. ಹಾಂ ಅಷ್ಟನಾ? ಇಲ್ಲಿ ಹಂಗೆ ಹಂಗೆ ಹೋಗ್ಬೇಕಂತ ಹಂಗೂ ನೋಡಿ, ಹಂಗೆ ಹೋಗ್ಬೇಕು ಹೊತ್ತಲ್ಲಿ, ಬಂಡೆ ಹೊತ್ತಲ್ಲಿ. ಇಲ್ಲಿಲ್ಲ ಅನ್ಸುತ್ತೆ ಜಾಗ, ಅಲ್ಲ ಬಂಡೆ ಸಂದಿಲ್ಲ ಹೋಗ್ಬೇಕಾ? ಈ ಹುಲ್ಲಿನ ಮೇಲೆ ಕಾಲು ಮಾಡ್ಕೊಂಡು ಜಾರುತ್ತೆ. ಇದು ನೋಡಿ ಒಳಗಡೆ ಗುಹೆ ಥರ ಐತೆ ನೋಡಿ, ಬಂಡೆ ಸಂದಿದಲ್ಲಿ ಆ ಥರ ಐತೆ ಗುಹೆ. ಪ್ಯಾಂಟು ಸಿಕ್ಕಾಪಟ್ಟೆ ಟೈಟು ಸ್ನೇಹಿತರೆ, ಹತ್ತಕ್ಕೆ ಆಯ್ತಲ್ಲ. ಅಲ್ಲಲ್ಲ ಈ ಕಡೆಗೆ ಬಾ. ಅಲ್ಲೆಲ್ಲ ಇತ್ತ ಗುಹೆ ಒಳಗಡೆ ಅಲ್ಲ, ಇಲ್ಲೇ ನೋಡಿ ಸಾಕು, ಇಷ್ಟು ಮುಂದಕ್ಕೆ ಹೋಗೋದು ಬೇಡ. ಹಾಂ ಹೋಗೋದು ಬೇಡ, ಅಲ್ಲಿ ಕೆಳಗಡೆ ಇರ್ಬೇಕು ಅನ್ಸುತ್ತೆ. ನೋಡು ನೋಡಿ 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 ನಿಂತ್ಕೊಂಡೆ ಮೇಲೆ. ಹಾಂ ಕೆಳಕ್ಕೆ ಇಳಿಯೋದು ಅನ್ಸುತ್ತೆ ಅದು. ಹಾಂ ಅದೇನೇ, ಅದೆಲ್ಲ ಮೇಲೆ ಇರಬೇಕು ಆ ಗುಡ್ಡ ಮೇಲೆ. ಅಲ್ಲಿ ಇನ್ನೊಂದು ದೊಡ್ಡ ಗುಡ್ಡ ಅದೆಲ್ಲ ನೋಡಿಚರಿ. ಹಾಂ ಅಲ್ಲಿ ನೋಡಿ ಕಾಣಿಸ್ತಾ ಬಾವುಟ ಆರಿಸಿ ಅಲ್ಲಿ ಮೇಲೆ. ಹಾಂ ಕನ್ನಡ ಧ್ವಜ ಆಡ್ಸೋರು ನೋಡಿ ಮೇಲೆ. ಏನು ಮಾಡೋದಲ್ರಿ ಅಲ್ಲಿ ನೋಡಿ ನೋಡು, ಅರೆ ಅಲ್ಲಿಗಂತ ಹೋಗಕ್ಕಲ್ಲ ಕಂಬ್ರ ಅಲ್ವಾ? ಏನೈತೆ ನೋಡು, ಆದರೆ ಹೋಗೋ, ಇಲ್ಲ ಅಂದ್ರೆ ಬೇಡ. ಬೇಡ ಅಂತೀಯ? ನೀವು ಅಂದರೆ ಓಕೆ, ಯಾವ ಬೇಡ ಹತ್ಬೇಕಲ್ಲ. ನಾನು ಬರಲ್ಲ ಅಲ್ಲಿಗೆ, ಮತ್ತೆ ನಾನು ಹೆಂಗೆ ಮಾಡಲಿ? ನೋಡಿ ಎಷ್ಟು ದೂರ ಪಕ್ಕ ಹೋಗಿದ್ದು, ಆಗದೇನೋ ವಾಪಸ್ ಕೊಂಡ್ರು ಅಲ್ವಾ? ಏನೈತೆ ನೋಡ್ಕೊಂಡು ಹೋಗಪ್ಪ. ಆಯ್ತು, ಪೂರ್ತಿ ಹಂಗೆ ಐತಿ ಅಲ್ಲಿವರೆಗೂ.
ಬಾಟ್ಲು ಬೇರೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ, ಕೈಯಲ್ಲಿ ನೀರು ಬಾಟ್ಲು. ಅದರಿಂದ ಸ್ವಲ್ಪ ಹಿಂಸೆ ಆಯ್ತೈತೆ ಅದಕ್ಕೆ. ಆಗಲ್ಲ ಬಿಡ್ಕೊಂಬರ ಅಲ್ಲಿ ಗಂಟ ಹತ್ತಕ್ಕಂತೂ ಆಗಲ್ಲ ಒಟ್ಟಿನಲ್ಲಿ. ಏನು ಮಾಡೋಕ್ಕಲ್ಲ, ಎಷ್ಟು ದೂರ ಆದ್ರೂ ಬಂದ್ವಲ್ಲ. ಹಿಂಗೆ ದಾರಿ ಇರ್ಬೇಕು ನೋಡಿ, ಹಿಂಗೆ ಹೊಂಟಾಗ್ಬಿಡ. ಕಡ್ಡಿಗ ಮೇಲೆ ಕಾಲು ಮುರಿ ಜಾರುತ್ತೆ. ಅದಕ್ಕೆ ಹಾಂ ಹಾಂ ಕುಂತ್ಕೊಳಕ್ಕೆ ಮಾಡಿರೋದು. ಸ್ನೇಹಿತರೆ ನೋಡಿ, ಬಂಡೆ ಕೆಳಗಡೆ ಮನೆ ಎಲ್ಲ ಬಿದ್ದೋಗ್ಬಿಟ್ಟೈತೆ ಸ್ನೇಹಿತರೆ.